ನಿನ್ನ ಹೆಸರು ಕಮಲಿ ಅಂತಲ್ಲ, ಪಾದರಸ ಅಂತ ಇಡಬೇಕಾಗಿತ್ತು. ಅಯ್ಯೋ ಬ್ಯಾಡಪ್ಪ. ಯಾಕೆ ನಿಂಗೆ ಕಮಲಿ ಅಂತ ಮಡಗಿದ್ದಕ್ಕೆ ಹಿಂಗೆ, ಇನ್ ಪಾದರಸ ಅಂತ ಏನಾನ ಮಡಗಿದ್ರೆ ಕಾಲ್ನ ನೆಲದ್ನ್ಯಾಕು ಮಡ್ಗಕ್ ಬಿಡ್ತಿರ್ಲಿಲ್ಲ. ಏನಾನ ಕೆಲಸ ಹೇಳ್ತಾನೆ ಇರ್ತಿದ್ಲು. ಸರಿ ಹೊರಡೋಣ ಬನ್ನಿ. ಅಜ್ಜಿ. ಬಂದ್ಲು ನೋಡು ನಿಮ್ಮ ಅತ್ತೆ, ದ ಗ್ರೇಟ್ ಅನ್ನಪೂರ್ಣ ಮಹಾಜನ್. ಈಗ ಶುರುವಾಗತ್ತೆ ನೋಡು ಆಟ. ಅನ್ನಪೂರ್ಣ, ನಿನಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ಅನ್ನಪೂರ್ಣ, ಬಾ. ಈಗ ಕೇಳ್ರಪ್ಪ, ನಿಮ್ಗೇನ್ ಪ್ರಶ್ನೆ ಬೇಕೋ ಕೇಳಿ, ಅದಕ್ಕೆಲ್ಲ ಉತ್ತರ ಕೊಟ್ಟು ನಮ್ಮ ಅನ್ನಪೂರ್ಣ ಇಲ್ಲಿಂದ ಹೋಗೋದು. ಕೇಳಿ. ಮೇಡಮ್ ನಮಸ್ತೆ. ನಿಮ್ಮ ದೊಡ್ಡ ಮೊಮ್ಮಗಳು ಸತ್ತಿದ್ದಾಳೆ ಅಂದಮೇಲೆ ನಿಮ್ಮ 500 ಕೋಟಿ ಆಸ್ತಿ ಅಷ್ಟೂ ಈಗ ಅನಿಕಾ ಮಹಾಜನ್ ಅವ್ರಿಗೆ ಹೋಗುತ್ತೆ ಅಲ್ವಾ? ಸಾರಿ, ಈ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮೇಡಮ್, ಹೀಗಂದ್ರೆ ಹೇಗೆ? ಹೇಗಿದ್ರು ನಿಮ್ಮ ಮೊದಲನೇ ಮೊಮ್ಮಗಳು ಈಗಿಲ್ಲ ಅಂದಮೇಲೆ ಈ ಆಸ್ತಿ ಎಲ್ಲ ಅನಿಕಾ ಮಹಾಜನ್ ಅವ್ರಿಗೆ ಸೇರಬೇಕು ಅಲ್ವಾ? ಯಾರು ಹೇಳಿದ್ದು ನನ್ನ ಮೊದಲನೇ ಮೊಮ್ಮಗಳಿಲ್ಲ ಅಂತ? ನನ್ನ ಮೊಮ್ಮಗಳು ಸತ್ತಿಲ್ಲ. ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಮೊನ್ನೆ ಆಕ್ಸಿಡೆಂಟಲ್ಲಿ ಸತ್ತಿದ್ದು ನಿಮ್ಮ ಮೊಮ್ಮಗಳೇ ಅಲ್ವಾ? ಅಲ್ಲ, ನನ್ನ ಮೊಮ್ಮಗಳು ಸತ್ತಿಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಿ, ನನ್ನ ಮೊಮ್ಮಗಳು ಹುಟ್ಟಿದ ಬಗ್ಗೆ ಕೇವಲ ಒಂದೇ ಒಂದು ದಿವಸ ಬಾಕಿ ಉಳಿದಿದೆ. ಅಷ್ಟರಲ್ಲಿ ಅವಳು ಬಂದೇ ಬರ್ತಾಳೆ. ನೀವೆಲ್ಲ ಏನು ಪ್ರಶ್ನೆ ಕೇಳಬೇಕು ಅಂತ ಇದ್ದೀರೋ, ಇನ್ನು ಒಂದು ದಿವಸದಲ್ಲಿ ನಿಮಗೆಲ್ಲ ಉತ್ತರ ಸಿಗತ್ತೆ. ಅನ್ನಪೂರ್ಣ, ಅಲ್ಲ, ನಿನಗೆ ಪ್ರಶ್ನೆ ಕೇಳಬೇಕು ಅಂತ ಬಂದ ಮಾಧ್ಯಮದವ್ರ ಹತ್ರ ನೀನು ಈ ರೀತಿ ಉತ್ತರ ಕೊಡ್ತಿದ್ಯಲ್ಲ? ಅಲ್ಲ, ಸತ್ತೋಗಿರೋಳನ್ನ ಸತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ನನಗೆ ಮಾಧ್ಯಮದ ಮಿತ್ರರ ಮೇಲೆ ಅಪಾರವಾದ ಗೌರವ ಇದೆ. ನಿಮ್ಮ ಸಮಯ ಹಾಳಾಗಬಾರ್ದು ಅಂತ ನಾನು ಹೀಗೆ ಉತ್ತರ ಕೊಟ್ಟಿದ್ದೀನಿ. ಇನ್ನು ನೀವೆಲ್ಲ ಹೊರಡ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಕ್ಕತ್ತೆ. ಮೇಡಮ್ ಸಾರಿ, ಕೊನೆ ಪ್ರಶ್ನೆ. ಅಕಸ್ಮಾತ್ ನಿಮ್ಮ ಮೊಮ್ಮಗಳು ಬರ್ದೇ ಇದ್ರೆ? ಒಂದು ವೇಳೆ ಬರದೇ ಇದ್ದರೆ ನನ್ನ ಸಂಪೂರ್ಣ ಆಸ್ತಿನೂ ಅನಿಕಾ ಮಹಾಜನ್ ಹೆಸರಲ್ಲಿರುತ್ತೆ. ರಿಷಿ ಸರ್ ಫೋನ್ ಮಾಡಿದ್ರು ಅನ್ನೋದನ್ನ ಕಮಲಿ ತಾಕ್ ಹೆಂಗಾನ ಹೇಳ್ಬೇಕಲ್ಲ. ಏನಾಯ್ತು ಕಮಲಿ? ಏನಿಲ್ಲ ಅಜ್ಜಿ, ಇರುವೆ, ಕೆಂಪಿರುವೆ.
ಅಲ್ವಾ ಕಮಲಿ? ಕೆಂಪಿರ್ವೇನಾ? ಕಾರೊಳಗೆ ಹೇಗೆ ಬಂತು? ಕಾರ್ ನಿಲ್ಲಿಸ್ಬೇಕಾ ಕಮಲಿ? ಇಲ್ಲ ಇಲ್ಲ ಅಜ್ಜಿ, ಪರವಾಗಿಲ್ಲ. ಯಾಕೆ ನಿಂಗೆ? ನಿನ್ ತಾವ ಒಂದ್ ವಿಷಯ ಹೇಳ್ಬೇಕಿತ್ತು. ಏನು? ಕಮಲಿ, ಆಗ್ಲೇ ರಿಷಿ ಸರ್ ಫೋನ್ ಮಾಡಿದ್ರು. ರಿಷಿ ಸಾರ? ಯಾವಾಗ? ಯಾಕೆ? ನಿನ್ ತಾವ ಮಾತಾಡಕ್ ಫೋನ್ ಮಾಡಿದ್ರು, ಆದ್ರೆ ನೀನಾಗ್ಲೇ ಸ್ನಾನಕ್ಕೆ ಹೋಗಿದ್ದೆ. ಏನಂತೆ ನಿಂಗೆ? ಕಬಡ್ಡಿ ಮ್ಯಾಚು ಮುಂದಕ್ಕೆ ಹೋಗೈತಂತೆ. ಬಹುಶಃ ಕಾಲೇಜ್ ಶುರು ಆದ್ಮ್ಯಾಗಿರ್ಬೋದೇನೋ. ಅದಕ್ಕೆ ಪ್ರಾಕ್ಟೀಸ್ ಹೆಂಗಿದ್ರು ಇರಕ್ಕಿಲ್ವಲ್ಲ, ಬ್ಯಾರೆ ಎಲ್ಲಾದ್ರೂ ಸಿಕ್ತ್ಯಾ ಅಂತ ಕೇಳಕ್ ಮಾಡಿದ್ರು ಕಮ್ಲಿ. ಬ್ಯಾರೆ ಎಲ್ಲ ನನ್ನ ಯಾಕೆ? ನಾನು ಅದನ್ನೇ ಕೇಳ್ದೆ. ಹಂಗೆ ನಾವು ಗುಡಿಗೆ ಹೋಯ್ತಿದೀವಿ ಅಂತಾನು ಹೇಳ್ಬಿಟ್ಟೆ. ಆದ್ರೂ ಪಾಪ ಕಮ್ಲಿ ರಿಷಿ ಸಾರು ಯಾಕೋ ಶಾನಿ ಬೇಸರ ಮಾಡ್ಕೊಂಡಿದ್ರು. ನಂಗೆ ಯಾಕೋ ಒಂಥರ ಪಾಪ ಅನ್ಸ್ಬಿಡ್ತು. ಬ್ಯಾಸರ ಮಾಡ್ಕೊಂಡಿದ್ರ? ಯಾವ ವಿಷಯಕ್ಕಿರ್ಬೋದು? ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ವಿಷಯ ಗೊತ್ತಾಗಿರಲೇಬೇಕು. ಮೈ ಗಾಡ್, ಹೇಗೆ ಗೊತ್ತಾಯ್ತು? ಅವ್ರ ಹಿರಿ ಮೊಮ್ಮಗಳು ಸತ್ತಿಲ್ಲ ಅನ್ನೋ ವಿಷಯ ಅವ್ರಿಗೆ ಹೇಗೆ ತಿಳಿತು? ಮೆದ್ಲಿಗೆ ಕೈ ಹಾಕಿ ಕಲಿಸ್ಬಿಟ್ಲವ ಅನ್ಪೂರ್ಣ. ನನಗೀಗಲೂ ಅರ್ಥ ಆಗ್ತಾ ಇಲ್ಲ ಊರ್ಮಿ, ಆ ವಿಷಯ ಅವಳಿಗೆ ಹೇಗೆ ಗೊತ್ತಾಯ್ತು ಅಂತ. ಆದ್ರೂ ಅವಳಿಗೆ ನಿಜವಾಗ್ಲೂ ಗೊತ್ತಿದ್ರು ಅದನ್ನ ಪ್ರೂವ್ ಮಾಡೋದಕ್ಕೆ ಅವಳಿಗೆ ಹೇಗೆ ಸಾಧ್ಯ? ಹೇ, ಹೌದಲ್ವಾ? ಹೇಗೆ ಪ್ರೂವ್ ಮಾಡ್ತಾರೆ? ಹೇಗೆ ಅಂದರೆ, ಆ ಪ್ಯೂನ್ ಇದಾನಲ್ಲ, ಅವನೇನಾದರೂ ಬಾಯ್ ಬಿಟ್ರೆ, ಅಯ್ಯಯ್ಯೋ, ಎಸ್ ಅಮ್ಮಮ್ಮ, ಆ ಪ್ಯೂನ್ ಏನಾದರೂ ಬಾಯ್ ಬಿಟ್ರೆ ಇದನ್ನೆಲ್ಲ ಮಾಡ್ತಿದ್ದು ನಾವೇ ಅಂತ ಗೊತ್ತಾಗೋಗುತ್ತಲ್ಲ. ಆಮೇಲೆ ಅಷ್ಟೇ, ಅಜ್ಜಿ ನಮಗೆ ಆಸ್ತಿ ಕೊಡೋದಲ್ಲ, ನಮ್ಮನ್ನೆಲ್ಲ ಬೀದಿಗೆ ಹಾಕ್ತಾರೆ. ಸುಮ್ಮನೆ ಇರ್ತೀರಾ? ನೀವುಗಳು ಹೆದರ್ಕೊಳ್ಳೋದಲ್ದೆ ನನ್ನನ್ನು ಭಯ ಪಡಿಸ್ತಾ ಇದ್ದೀರಲ್ಲ. ಆ ಪ್ಯೂನು ನಮ್ಮ ಯಾರ ಹೆಸರು ಬಾಯಿ ಬಿಡ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಅನಾವಶ್ಯಕವಾಗಿ ಸುಮ್ಮನೆ ಗಾಬರಿಯಾಗಿ ನಿಮಗೆ ನೀವೇ ಸಿಕ್ಕಾಕೋಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ಒಂದು ಸರ್ತಿ ಈ ಆಸ್ತಿ ಎಲ್ಲ ನಮ್ಮ ಬೇಬಿ ಹೆಸರಿಗೆ ಬಿದ್ದರೆ ಸಾಕು, ಆಮೇಲಿದೆ ಅಸಲಿ ಆಟ. ಅಮ್ಮಮ್ಮ, ನನ್ನ ಋಷಿ ಅದೇ ಬೇಬಿ ನಾನು ಹೇಳೋದಕ್ಕೆ ಬರ್ತಾ ಇರೋದು. ಈ ಆಸ್ತಿ ಎಲ್ಲ ನಿನ್ನ ಹೆಸರಿಗಾಗಿದ ತಕ್ಷಣನೇ ನಿನಗೂ ರಿಷಿಗೂ ಪಿ 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 ಡುಮ್ 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 ಡುಮ್. ಎಸ್, ನೋಡು ಊರ್ಮಿ, ನಿನ್ನ ಮಗಳನ್ನ ಮದುವೆ ವಿಷಯ ಹೇಳಿದ ತಕ್ಷಣ ಬೇಬಿ ಮುಖ ಕಮಲದ ಹೂ ಥರ ಕೆಂಪಾಯಿತು.
ಅಮ್ಮಮ್ಮ ಆ ಕಮಲಿ ಹೆಸರನ್ನ ನನ್ನ ಮತ್ತೆ ಋಷಿ ಮಧ್ಯೆ ತರಬೇಡಿ. ಓ ಶಿಟ್ ಬೇಬಿ, ಸಾರಿ ಸಾರಿ ಬಂಗಾರ, ನನಗೆ ಗೊತ್ತಾಗ್ಲಿಲ್ಲ, ಬಾಯಿ ತಪ್ಪಿ ಬಂದ್ಬಿಡ್ತು ಅಷ್ಟೇ. ಎಲ್ಲ ನಾನು ಅನ್ಕೊಂಡಾಗೆ ಆಗಲಿ. ಆ ಕಮಲಿ ಈ ಊರಲ್ಲಿ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲೇ ಇರಲ್ಲ. ಓಕೆ? ದ್ಯಾವ್ರೆ, ನಿಂಗೆ ಗೊತ್ತು ನನಗೆ ನನ್ನ ಮಗಳು ಅಂದರೆ ಪ್ರಾಣ ಅಂತವ. ಅವಳೇ ನನ್ನ ಪ್ರಪಂಚ. ಅವಳು ಹುಟ್ಟಿದ ದಿವಸನೇ ನನ್ನ ಜಗತ್ತು ಸೃಷ್ಟಿಯಾಗಿದ್ದು. 8 ವರ್ಷಕ್ಕೆ ನಾಳೆನೇ ಮೊದಲನೇ ಕಿತ್ತ ಅವಳು ಹುಟ್ಟಿದ ಹಬ್ಬದ ದಿವಸ ನಾನು ಅವಳಿಂದ ದೂರ ಉಳಿತೀವಿ. ಆದರೆ ನೀನು ಅವಳ ಜೊತೆಗಿದ್ದು ಅವಳನ್ನ ಕಾಪಾಡಬೇಕು. ದೇವ್ರೆ, ನಾನು ನಿನ್ನನ್ನು ನಂಬೋಷ್ಟು ದೃಢವಾಗಿ ನನ್ನ ಸೊಸೆ ಮತ್ತು ಮೊಮ್ಮಗಳು ಬದುಕಿದ್ದಾರೆ ಅನ್ನೋದನ್ನು ನಂಬ್ತೀನಿ. ಆದರೆ ಅವರೀಗ ಎಲ್ಲಿದ್ದಾರೆ, ಯಾವಾಗ ನನಗೆ ಸಿಗ್ತಾರೆ ಅನ್ನೋ ಪ್ರಶ್ನೆ ನನ್ನನ್ನು ಸದಾ ಕಾಡ್ತಾನೇ ಇದೆ. ನೀನೇ ನನ್ನ ಮೇಲೆ ಕರುಣೆ ತೋರಿಸಿ ಅವ್ರ ಬಗ್ಗೆ ಯಾವುದಾದ್ರೂ ಸುಳು ಸಿಗೋ ಹಾಗೆ ಮಾಡಬೇಕು. ಕಡಲು ಇನ್ನೂ ಶಾಂತವಾಗಿಲ್ವಾ ಅನ್ನಪೂರ್ಣಮ್ಮ? ಗುರುಗಳೇ, ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಯಾವುದೋ ವಿಷಯ ನಿಮ್ಮನ್ನ ಕಾಡ್ತಾ ಇದೆ, ಏನಾಯ್ತು? ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಗುರುಗಳೇ. ಎಲ್ಲ ನನ್ನ ಸೊಸೆ ಮತ್ತು ಮೊಮ್ಮಗಳ ವಿಚಾರನೇ. ಇನ್ನೇನು ಅವರಿಬ್ಬರು ಸಿಕ್ಕಿದ್ರು ಅಂತ ನನ್ನ ಹತ್ರ ಹೇಳಿ ಆಮೇಲೆ ಅವ್ರು ಸತ್ತೋದ್ರು ಅಂತ ನಾಟಕ ಆಡಿ ನನ್ನನ್ನು ನಂಬೋ ಹಾಗೆ ಮಾಡಿದ್ರು ಗುರುಗಳೇ. ಇದೆಲ್ಲ ಯಾರು ಮಾಡ್ತಿದ್ದಾರೋ, ಯಾಕೆ ಮಾಡ್ತಿದ್ದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ ಹೇಳ್ತಾರಲ್ಲ ಅನ್ನಪೂರ್ಣಮ್ಮ, ಹಾಗೆ ಇದು. ಆದರೂ ಗುರುಗಳೇ, ನಾನು ಸ್ವಲ್ಪ ಯಾಮಾರಿದ್ರು ನನ್ನ ಮೊಮ್ಮಗಳು ಸತ್ತೇ ಹೋದ್ಲು ಅಂತ ನಂಬಬೇಕಾಗಿತ್ತು. ಸದ್ಯ ಆ ಸಮಯದಲ್ಲಿ ಕಮಲಿ ಹೇಗೋ ಇದನ್ನೆಲ್ಲ ಕಂಡು ಹಿಡಿದ್ಲು. ಆಕೆ ಜೊತೆ ಇರುವವರೆಗೂ ನೀವೇನು ಚಿಂತೆ ಮಾಡಬೇಡಿ ಅನ್ನಪೂರ್ಣಮ್ಮ. ಗುರುಗಳೇ,
ಏನು ಯೋಚಿಸ್ತಾ ಇದ್ದೀರಾ? ಅನ್ನಪೂರ್ಣಮ್ಮ, ನೀವೀಗ ನಿಮಗೆ ತಿಳಿಯದಂಥ ಒಂದು ಚಕ್ರವ್ಯೂಹದಲ್ಲಿದ್ದೀರಾ. ಏನು ಚಕ್ರವ್ಯೂಹನ? ಹೌದು. ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ನಿಂಗೆ ಬಾ, ಅಜ್ಜಿ ಬರೋ ಅಷ್ಟಾಗೆ ಗುಡಿನ ಒಂದು ಪ್ರದಕ್ಷಿಣೆ ಹಾಕೊಂಬರಮ್ಮ. ಪ್ರದಕ್ಷಿಣೆನಾ? ಕಮಲಿ, ಇಲ್ಲಿಂದಾನೇ ಹಾಕುಮ್ಮ. ಇಲ್ಲಿಂದನಾ? ಹ್ಞೂ, ಹಿಂಗೆ. ಕೆಂಪ ನಿನ್ನ ಅಧಿಕ ಪ್ರಸಂಗಿ ಅಂತ ಸರಿಯಾಗಿ ಕರೀತಾನೆ, ಸುಮ್ಕೆ ಬಾ. ಏ ಕಮಲಿ, ಏನವಿ? ದಾ ಸಾದಾ. ನಿಂಗೆ ಏನ್ ಹೇಳ್ತಿದ್ಯಾ? ಅಯ್ಯೋ ಕಮಲಿ, ಪ್ರಸಾದ ಕಣವಿ. ಎಲ್ಲೋ ಬಿಸಿ ಬಿಸಿ ಪುಳಿಯೋಗರೆ ಮಾಡ್ತವ್ರೆ. ಅದನ್ನ ಈ ಬಾಯಿಗೆ ಹಾಕೊಳ್ಳೋ ಗಂಟ ಈ ಬಾಡಿಲಿ ಯಾವ ಪಾರ್ಟ್ಸು ವರ್ಕ್ ಆಗಕ್ಕಿಲ್ಲ. ನೀನು ನಂದು ಸೇರಿಸಿ ಪ್ರದಕ್ಷಿಣೆ ಹಾಕೊಂಬಾ, ನಾನು ನಿಂದು ಸೇರಿಸಿ ಪ್ರಸಾದ ತಿನ್ಕೊಂಡ್ ಬರ್ತೀನಿ. ಇಲ್ಲ ನಿಂಗೆ ದೇರಿಸಿದಾಗೂ ಸೋಂಬೇರಿ. ನೀನು ಅವಳನ್ನ ಕರ್ಕೊಂಡು ಹೋಗಿದ್ ರೆಸ್ಟೋರೆಂಟ್ ರಮೇಶ್ ಫ್ರೆಂಡ್ದು ಅನ್ನೋ ಗಮನನೂ ಇಲ್ದೆ ನೀನ್ ಅಲ್ಲಿಗೆ ಹೋಗಿದ್ಯಾ? ನಮ್ ಸ್ಟೇಟಸ್ ಏನಾಗ್ಬೇಡ. ನೀನನ್ನ ಯಾರಾದ್ರೂ ಆ ಹಳ್ಳಿ ಹುಡುಗಿ ಜೊತೆ ನೋಡಿದ್ರೆ ಕೂಗಿ ಕರೆಯೋಷ್ಟು ದೂರ ಇದ್ರೂ ಕಮ್ಲಿ ಅಂತ ಜೋರಾಗಿ ಕರೆಯೋ ಶಕ್ತಿ ಇಲ್ಲ ಮನ್ಸಿಗೆ. ಬಾಡಿರೋ ಈ ಮನ್ಸನ್ನ ನೀವೇ ಬಂದು ಸರಿ ಮಾಡಬೇಕು. ನನಗೋಸ್ಕರ ನಿಂತ್ಕೊಳ್ಳಿ ಕಮ್ಲಿ ಅವರೇ. ಸರ್, ನೀವು ಕಮ್ಲಿ ಅವರೇ ಇರಿ.